2 ಅಡಿ ಎತ್ತರ 3 ಅಡಿ ಅಗಲ ಉದ್ದ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಎತ್ತೊಟ್ಟಿ. ಅದಕ್ಕೆ ಈ ತರ ಮಾಡಿದ ಮೇಲೆ ಸೊಪ್ಪು ಹಾಕಿ ಅದ್ರ ಮೇಲೆ ಸಗಣಿ ಇದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ಇದ್ರ ಪುಲ್ ಹಾಕ್ಬೇಕು. ಈ ತೊಟ್ಟಿ ಪುಲ್ ಹಾಕ್ಬೇಕು. ಸಗಣಿಗೆ ಇದ್ರ ಪುಲ್ಲು ಆದ್ಮೇಲೆ ನೀರು ಹುಯ್ತಾ ಇರ್ಬೇಕು. ವಾರಕ್ಕೆ ಒಂದೊಂದ್ಸರಿ ನೀರು ಹುಯ್ತಾ ಇರ್ಬೇಕು. ಇದೇ ತರಕ್ಕೆ ಇದ್ರ ಪುಲ್ ತುಂಬಿಸ್ಬೇಕು. ತುಂಬಿಸಿ ಆದ ನಂತರ ಒಂದು 10 ದಿವಸ ಕೊಳಿಯಕ್ಕೆ ಬಿಡ್ಬೇಕು. ಕೊಡ್ತ ನಂತರ ಅದಕ್ಕೆ ಎರೆಹುಳ ಬಿಡ್ಬೇಕು. ಟ್ಯಾಂಕಿ ಫುಲ್ ಆದ ನಂತರ ಒಂದು 10 ದಿವಸ ಕೊಳ್ತ ಆದ್ಮೇಲೆ ಅದಕ್ಕೆ ಅದ್ರ ಮೇಲೆ ಎರೆಹುಳ ಬಿಡ್ಬೇಕು. ಎರೆಹುಳು ಬಿಟ್ಟ ನಂತರ ಅದ್ರ ಮೇಲೆ ಬಿಸಿಲು ಏಟು ಬೀಳದಂಗೆ ಅದಕ್ಕೆ ಈ ತರಕ್ಕೆ ಚಂದ ಮುಚ್ಚಬೇಕು. ಮುಚ್ಚಿದ ನಂತರ ಅದಕ್ಕೆ ನೀರು ಹುಯ್ತಾ ಇರಬೇಕು. ನೀರು ಹುಯ್ದ ನಂತರ ಅದು ಬಿಸಿ ಹೀಟು ಬರೋದಿಲ್ಲ. ಹೀಟು ಬಂದ್ರೆ ಸತ್ತು ಹೋಗ್ಬಿಡ್ತದೆ. ಅದಕ್ಕಾಗಿ ಈ ತರ ತಣ್ಣಗೆ ಇರಬೇಕು. ಮಾಡಿದ ಮೇಲೆ ನಂತರ ಕೋಳಿ ಇಲಿ ಹೆಗ್ಗಣ ಯಾವುದು ಬರೋದಂತ ರೀತಿಯಲ್ಲಿ ಈ ತರಕ್ಕೆ ಮುಚ್ಚಬೇಕು. ಯಾವುದು ಅದ್ರ ಮೇಲೆ ಬಿಸಿಲು ಸಹ ಬೀಳಬಾರ್ದು ಆ ರೀತಿಗೆ ಈ ತರಕ್ಕೆ ಮುಚ್ಚಬೇಕು. ಈ ತರ ಮುಚ್ಚಿದ ನಂತರ ಪ್ರತಿದಿನ ನೀರು ಹುಯ್ತಾ ಇರಬೇಕು. 2 ತಿಂಗಳಿಗೆ ಒಮ್ಮೆ ಅದು ಗೊಬ್ಬರ ಆಗಿರ್ತದೆ. ಈ ತರಕ್ಕೆ ಗೊಬ್ಬರ ಆಗಿರ್ತದೆ. ಇದು ತೂಕ ಇರಲ್ಲ, ಇದು ಕಪ್ಪು ಆಗಿರ್ತದೆ, ಇದು ವಾಸನೆ ಇರಲ್ಲ. ಇದು ಡೈರೆಕ್ಟ್ ತಗೊಂಡೋಗಿ ಗಿಡಕ್ಕೆ ನಾವು ಹಾಕ್ತೀವಿ. ನಂತರ ತಂದು ಗಿಡಕ್ಕೆ ಹಾಕ್ಬೇಕು. ಹಾಕ್ಬೇಕಾದ್ರೆ ಈ ತರ ಗಿಡಕ್ಕೆ ಬಿಡಿಸ್ಬೇಕು. ಬಿಡಿಸಿದ ನಂತರ ಈ ತರಕ್ಕೆ ರೌಂಡ್ ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕಿದ ನಂತರ ಈ ತರಕ್ಕೆ ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಿ ಆದ ನಂತರ ಸೊಪ್ಪು ಹಾಕಬೇಕು. ಇದಕ್ಕೆ ಮಣ್ಣು ಮುಚ್ಚಿ ಆದ ನಂತರ ಈ ತರ ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿದ ನಂತರ ನೀರು ಹುಯ್ಬೇಕು. ಈ ತರಕ್ಕೆ ನೀರು ಹುಯ್ಬೇಕು. ಈ ತರ ನೀರು ಹುಯ್ದ್ರೆ ಚಂದ ಗಿಡ ಬರ್ತದೆ. ಎಲ್ಲ ಬೆಳೆಗೆ ನಾವು ಹಾಕಿ ಬೆಳಿಬೇಕಂತ ನಮ್ಮ ಮನಸ್ಸಿನಲ್ಲಿ ಉಂಟು. ಈ ತರಕ್ಕೆ ಆದ್ರೆ ಕಂಪನಿ ಗೊಬ್ಬರ ಕೊಂಡ್ಕೊಬರೋಂತ ರೀತಿಯಲ್ಲಿ ಇರೋದಿಲ್ಲ. ಇದೇ ತರ ರಾಗಿಗೆ ಭತ್ತಕ್ಕೆ ಎಲ್ಲದಕ್ಕೂ ಹಾಕಿ ಬೆಳಿಬಹುದು.